ಒಂದ ರಾಣಿ ಹತ್ತಿರ್ತೈತ್ರಿ, ಒಂದ ಡ್ರೋನ್ಸ್ ಹತ್ತಿರ್ತಾವ್ರಿ, ಒಂದ ವರ್ಕರ್ಸ್. ಇದ ರಾಣಿ ಅಂದ್ರ ಅದ್ ತತ್ತಿ ಹಾಕೋತಿರ್ತೈತ್ರಿ, ಇವ್ ಏನು ವರ್ಕರ್ಸ್ ಇರ್ತಾವ ನೋಡ್ರಿ, ಇವ್ ಹಂಗ ಸಾವಿದ ಹುಟ್ಟದ ಹಿಂಗಿರ್ತೈತಿ. ಈಗ ಒಂದ್ ಬಾಕ್ಸ್ದಾಗ ಏನ್ ಹೆಚ್ಚಾದ ಅಂದ್ರ ಮತ್ತೆ ತೆಗೆದು ಬೇರೆ ಬಾಕ್ಸ್ ಸೇರಿಸ್ತಾರ. ಇದ ನಮ್ಮಲ್ಲಿ ಮನ್ಯಾಗ ಸಕ್ರಿ ಇರ್ತೈತಿ ನೋಡ್ರಿ, ಸಕ್ರಿನ ಒಂದಿಷ್ಟ ಮಾಡ್ಕೋದ್ರಿ, ಗಟ್ಟಿ ಸಿರಪ್ ಮಾಡ್ಕೋದು. ಕಡ್ಡಿ ಹಾಕಿದ್ರ ಮ್ಯಾಲ ಬರಾಕ ಸಾಸುದಲ್ರಿ, ಹಾಕಿದ್ವಿ ಅಂದ್ರ ತಾಳಿಗೆ ಐತಾವ್ರಿ, ಅವ್ ಕಾಲೆಲ್ಲ ತೊಯ್ತಾವ್ರಿ, ವಜ್ಜ ಆಕೈತ್ರಿ. ಅದ ಮ್ಯಾಲ ಹಾರಾಕ ಬರ್ದಲ್ರಿ, ಅದ್ರಾಗ ಬಿದ್ದು ಸಾತ್ ಬಿಡ್ತಾವ್ರಿ. ಈಗ ಜೇನು ಹುಳುದ ಇದನ್ನ ಜೀವಿತಾವಧಿ ಬಗ್ಗೆ ಹೇಳ ಇದೆ. ಇದ್ರಾಗ್ರಿ 3 ತರ ಹುಳುಗಳು ಇರ್ತಾವ್ರಿ. ಒಂದ ರಾಣಿ ಹತ್ತಿರ್ತೈತ್ರಿ, ಒಂದ ಡ್ರೋನ್ಸ್ ಹತ್ತಿರ್ತಾವ್ರಿ, ಒಂದ ವರ್ಕರ್ಸ್ ಅಂದ್ರ ರಾಣಿನೂ ಹೆಣ್ಣ ಇರ್ತೈತ್ರಿ, ವರ್ಕರ್ಸು ಹೆಣ್ಣು ಜೇನು ಹುಳುಗಳು ಇರ್ತಾವ್ರಿ. ಡ್ರೋನ್ ಅಂದ್ರ ಅದ ಗಂಡ ಜೇನ್ರಿ ಅದ. ಈಗ ರಾಣಿ ಏನಿರ್ತೈತ್ರಿ ಅದ್ರ ಜೀವಿತಾವಧಿ 4 ವರ್ಷ ರೀ. ಆಮೇಲೆ ಇದ ಡ್ರೋನ್ ಗಂಡ ಏನಿರ್ತಾವ್ರಲ್ಲ ಅದ್ರದ 85 ದಿನ ರೀ. ಇವ ಹೆಣ್ಣು ಏನಿರ್ತಾವ್ರಲ್ಲ ವರ್ಕರ್ಸ್ ರೀ, ಅದ್ರದ 65 ದಿನ ಜೀವಿತಾವಧಿ ಇರ್ತೈತ್ರಿ. ಇದ ರಾಣಿ ಅಂದ್ರ ಅದ್ ತತ್ತಿ ಹಾಕೋತಿರ್ತೈತ್ರಿ, ಇವ್ ಏನು ವರ್ಕರ್ಸ್ ಇರ್ತಾವ ನೋಡ್ರಿ, ಇವ್ ಹಂಗ ಸಾವಿದ ಹುಟ್ಟದ ಹಿಂಗಿರ್ತೈತಿ. ಈಗ ಒಂದ್ ಬಾಕ್ಸ್ದಾಗ ಏನ್ ಹೆಚ್ಚಾದ ಅಂದ್ರ ಮತ್ತೆ ತೆಗೆದು ಬೇರೆ ಬಾಕ್ಸ್ ಸೇರಿಸ್ತಾರ. ಇದ್ರಾಗ ಡಿವೈಡ್ ಅಂತ ಬರ್ತೈತ್ರಿ ಅದೊಂದ. ಈಗ ಇವ್ ತಾಳಿಗೆ 8 ತುಂಬ್ತಾವ್ರಿ. ಆಗ ಡಿವೈಡ್ ಮಾಡೋ ಟೈಮ್ದಾಗ ಏನ್ ಮಾಡ್ತೀವಿ ನಾವು, ಸೂಪರ್ ಚೇಂಬರ್ ಇದ ಹನಿ ಚೇಂಬರ್ ತೆಗಿತೀವ್ರಿ. ಇದನ್ನ ಅಷ್ಟ ಕೈಕೋತೀರಿ, ಇದನ್ನ ಅಷ್ಟ ಮುಚ್ಚೋದ. ಇವ್ ಶುಗರ್ ಸಿರಪ್ ಕುಡ್ದ ತಾಟಿಗೆ 1 ತಿಂಗಳಿಂದ 1.5 ತಿಂಗಳು ಶುಗರ್ ಸಿರಪ್ ಕುಡಿದ್ರಿ ಅವಕ್ಕ. ಆಗ ಅವ್ ತಾಳಿಗೆಲ್ಲ ಪಿಲ್ ಆಕೈತ್ರಿ. ಅದ ಎಲ್ಲ 8 ಪ್ರೇಮ್ದಾಗ ಹುಳ ತುಂಬ್ತಾವು ಎಲ್ಲ ಆಕೈತ್ರಿ. ಟೈಮ್ದಾಗ ನಾವ್ ಏನ್ ಮಾಡುದ, ಈಗ ಒಂದೊಂದ್ರಾಗ ರಾಣಿ ಕೋಶ ಕಟ್ಕೋತಾವ್ರಿ. ಆಗ ಏನ್ ಮಾಡುದ್ ನಾವು, ರಾಣಿ ಪಾಯಿಂಟ್ ಔಟ್ ಮಾಡ್ಕೋದ್ರಿ. ಈಗ ಉಳ್ಕಾದ ಪ್ರೇಮ್ದಾಗ ಅದನ್ನ ಅಲ್ಲೇ ಬಿಡದ್ರಿ, ರಾಣಿ ಇದ್ದಿದ್ದು ಒರಿಜಿನಲ್ ರಾಣಿ ಪಲಿಲದ. ಈಗ ರಾಣಿ ಕೋಶ ತಾಳಗ್ ಉದ್ದುದ್ ಕಟ್ತಾವ್ರಿ ಅವ. ಆಗ ನಾವ್ ಏನ್ ಮಾಡಿದ್ರ, ಅದನ್ನ ಒಂದ ತಕೊಂಡ ಒಂದ್ 2 ಪ್ರೇಮ್ದಿಂದ 3 ಪ್ರೇಮ್ ಹುಳ ತಕೋದ್ರಿ. ಇದ್ರಾನು ಅದ್ ಇನ್ನೊಂದ್ ಪ್ರೇಮಿಗೆ ಹಾಕೋದ್ರಿ. ಆಗ ಏನ್ ಮಾಡುದು, ಅದನ್ನ ಮೇಂಟೈನ್ ಮಾಡ್ಕೋದ್ರಿ. ಅದಕ್ಕ 1 ತಿಂಗಳ ತನ ಶುಗರ್ ಸಿರಪ್ ಕೊಟ್ಕೋದ್ರಿ. ಅದನ್ನ ಕೊಟ್ಕೊಂಡು ಅದ್ರಾಗ ಮತ್ತ ನೋಡಿದ್ರಿ ಆ ರಾಣಿ ಒಡದ್ ಬರ್ತೈತ್ರಿ. ಅದ ಒಡದ್ ಬತ್ತು ಆಕೈತ್ರಿ. ಒಡದ್ ಬರ್ಲಿಕ್ಕೆ ಏನ್ ಮಾಡ್ತಾವ್ರಿ, ಅವಕ್ ರಾಣಿ ಎಲ್ಲತ್ತು ಗೊತ್ತಾಕೈತ್ರಿ ಹುಳುಗಳಿಗೆ. ಮತ್ತ ರಾಣಿ ಹೊಸ ರಾಣಿ ಹುಳ ಕಟ್ಟಾಕ ರೆಡಿ ಮಾಡ್ಕೋತಾರ. ಅದ್ರ ಈ ಶುಗರ್ ಸಿರಪ್ ಅಂದ್ರೆ ಇದನ್ನ ಪರ್ಚೇಸ್ ಮಾಡಿ ತರ್ಬೇಕ್ರಿ? ಇಲ್ರಿ, ಇದ ನಮ್ಮಲ್ಲಿ ಮನ್ಯಾಗ ಸಕ್ರಿ ಇರ್ತೈತಿ ನೋಡ್ರಿ, ಸಕ್ರಿನ ಒಂದಿಟ್ಟ ಈಗ 1 ಲೀಟರ್ ನೀರಿಗೆ 1 ಲೀಟರ್ ಮ್ಯಾಲ ಪಾವ್ ಕಿಲೋ. ಈಗ 1 ಲೀಟರ್ ನೀರ್ ಇರ್ತೈತ್ರಿ, ಅಲ್ಲಿ ಲೀಟರ್ ನೀರಿಗೆ ಮ್ಯಾಲ 1 kg ಸಕ್ರಿ ಹಾಕೋದ್ರಿ, ಮ್ಯಾಲ ಪಾವ್ ಕಿಲೋ ಅಟ್ ಸಕ್ರಿ ಹಾಕಿ ಅದನ್ನ ಸಿರಪ್ ಮಾಡ್ಕೋದ್ರಿ, ಗಟ್ಟಿ ಸಿರಪ್ ಮಾಡ್ಕೋದು. ಹಿಂಗ ಮ್ಯಾಲ ಹಿಂಗ ಗ್ಲಾಸ್ ತಗೋದ್ರಿ. ಕಡ್ಡಿ ಹಾಕಿದ್ರ ಕಡ್ಡಿ ಅಂದ್ರ ಈಗ ಡೈರೆಕ್ಟ್ ಹುಳ ಹೊಕ್ಕವ್ರಿ ಒಳಗ ಕುಡಿಯಾಕ. ಅವಕ್ಕ ಮ್ಯಾಲ ಬರಾಕ ಸಾಸುದಲ್ರಿ. ಈಗ ಕಡ್ಡಿ ಹಾಕ್ತಿವಿ. ಈ ಕಡ್ಡಿ ಈಗ ಅಟ್ಟ ಸಣ್ಣ ಕಡ್ಡಿ ಹಾಕೋದ್ರಿ. ಇದನ್ನ ಈ ಕಡ್ಡಿ ಗೋಟ ಹುಳುಗಳು ಎಳ್ಕೋತ ಹೊಕ್ಕವ್ರಿ, ಕುಡಿತಾವ್ರಿ, ಮತ್ತ ಎರ್ಕೋತ್ ಮ್ಯಾಲ ಬರ್ತಾವ್ರಿ. ಈಗ ಹಂಗ ಹಾಕಿದ್ವಿ ಅಂದ್ರ ತಾಳಿಗೆ ಐತಾವ್ರಿ, ಅವ್ ಕಾಲೆಲ್ಲ ತೊಯ್ತಾವ್ರಿ, ವಜ್ಜ ಆಕೈತ್ರಿ. ಅದ ಮ್ಯಾಲ ಹಾರಾಕ ಬರ್ದಲ್ರಿ, ಅದ್ರಾಗ ಬಿದ್ದು ಸಾತ್ ಬಿಡ್ತಾವ್ರಿ. ಅದ್ರ ಸಂಬಂಧ ಇವ್ ಕಡ್ಡಿಗಳು ಹಾಕೋದು. ಒಂದ್ ಗ್ಲಾಸ್ದಾಗ ಒಂದ್ 5-6 ಕಡ್ಡಿ ಹಾಕಿದ್ವಿ ಅಂದ್ರ ಈ ಕಡ್ಡಿ ಗೋಟ ಏರ್ತಾವ್ರಿ, ಇಳಿತಾವ್ರಿ. ಹಿಂಗ್ ಮಾಡ್ರಿ. ಮಳೆಗಾಲ ಟೈಮ್ದಾಗ ಮತ್ ಡಿವೈಡ್ ಮಾಡೋ ಟೈಮ್ದಾಗ ಕಂಪಲ್ಸರಿ ಶುಗರ್ ಸಿರಪ್ ಹಾಕಬೇಕ್ರಿ. ಹಾಕ್ಲಿಕ್ಕಂದ್ರ ಅದಕ್ಕ ಸಕ್ಸಸ್ ಆಗೋದಿಲ್ರಿ. ಈ ಬೆಲ್ಲಿಂದ ಇದನ್ನ ಮಾಡ್ರಿ ನಡೀತಿರ್ಬೇಕ? ಇಲ್ರಿ, ಬೆಲ್ಲಿಂದ ನಡಿದಿಲ್ಲ, ಸಕ್ರಿದ ಅಷ್ಟ ಹಾಕ್ಬೇಕ್ರಿ. ಅಂದ್ರ ಬೆಲ್ಲದೊಳಗ ಸ್ವಲ್ಪ ಡಸ್ಟ್ ಅದ ಬರ್ತೈತ್ರಿ. ಈ ಸಕ್ರಿ ಅಂದ್ರ ಇದು ಫಿಲ್ಟರ್ ಬಂದಿರ್ತೈತ್ರಿ, ಅದ್ರ ಸಂಬಂಧ ಇದನ್ನ ಸಕ್ರಿ ಅಷ್ಟ ಹಾಕ್ಬೇಕು. ಇದು ಸ್ಟ್ಯಾಂಡ್ ಯಾಕ ಅರಿವಿ ಕಟ್ಟಿದಾರನ? ಈ ಸ್ಟ್ಯಾಂಡಿಗೆ ಅರಿವಿ ಕಟ್ಟಿದೀವಿ ಅಂದ್ರ ರೀ, ಈ ಅರಿವಿ ಸುಟ್ಟ ಆಯಿಲ್ ರೀ. ಈಗ ಇಂಜನ್ ಆಯಿಲ್ ಇರ್ತೈತಿ ನೋಡ್ರಿ, ಆಯಿಲ್ದಾಗ ತೋಸಿ ಇಲ್ಲಿ ಅರಿವಿ ಕಟ್ಟಿರ್ತೀವಿ. ಇದನ್ನ ಎದಕ್ ಕಟ್ಟಿರ್ತೀವಪ್ಪ ಅಂದ್ರೆ, ಈಗ ಇದ್ರಾಗ ತುಪ್ಪ ಇರ್ತೈತ್ರಿ. ತುಪ್ಪದ ಸ್ಮೆಲ್ಲಿಗೆ ಇರಿವುಗಳು ಇದ್ರ ಗೋಟೆ ಏರ್ಕೋತ ಬಂದ ಒಳಗ ತುಪ್ಪ ಕಟ್ಯಾಕ್ ಮಾಡ್ತಾವ್ರಿ. ಒಳಗ ಇರಿವುಗಳು ಜಾಸ್ತಿ ಆದಂದ್ರ ಜೇನು ಹುಳುಗಳಿಗೆ ಅಪಾಯ ಅನಿಸಿ ಅವ್ ಅಲ್ಲಿದ್ ಬಿಟ್ಟು ಹೋಗಾಕ್ ನೋಡ್ತಾವ್ರಿ. ಅದ್ರ ಸಂಬಂಧ ನಾವ್ ಏನ್ ಮಾಡ್ಬೇಕಂದ್ರ, ಇಲ್ಲಿ ಹಿಂಗ ಕಟ್ಟಿದೀವಿ ಅಂದ್ರೆ ಇದ್ರ ಗೋಟೆ ಇರಿವಿ ಆಯಿಲ್ ಇದ್ದವ್ರ ಇರಿವಿ ಬರ್ದಲ್ರಿ. ಅದ್ರ ಸಂಬಂಧ ಮೇನ್ ಕಾನ್ಸೆಪ್ಟ್ ಸಂಬಂಧ ಇದನ್ನ ಆಯಿಲ್ ಹಿಂಗ್ ಕಟ್ತೀವ್ರಿ. ಈಗ ಒಂದೊಂದ್ ಸೈಡ್ ಏನ್ ಮಾಡ್ತಾರಂದ್ರೆ, ಇಲ್ಲಿ ಒಂದ್ ಕಪ್ ಹಾಕಿ ನೀರ್ ಹಾಕಿ ಮಾಡ್ತಾರೆ. ಅದ್ರಾಗ ಈಗ ಬ್ಯಾರೆ ಗಿಡದ ಎಲಿ ಬಿದ್ದು ಆದ್ ಬಿದ್ದು ಮತ್ತ ಎಲ್ಲಾ ತುಂಬಿ ಮತ್ತ ಇರಿವಿಗಳು ಹಾದೋಕವ್ರಿ. ಅದ್ರ ಸಂಬಂಧ ಅಷ್ಟೆಲ್ಲ ಇದನ್ನ ಮಾಡೋದಕ್ಕಂದ ನಾವ್ ಇಲ್ಲೇ ಈಸಿ ಮೆಥಡ್ ರೀ ಅದ. ಹಿಂಗ ಆಯಿಲ್ ತೋರ್ಸುದ್ರಿ, ಅರಿವಿಗೆ ಕಟ್ಟಿ ಬಿಡುದ. ಇದರಿಂದ ಇರಿವಿಗಳು ಹತ್ತಾಕ ಜೇನು ತುಪ್ಪನ ನೀವು ಇದನ್ನ ಸೇಲ್ ಹೆಂಗ್ ಮಾಡ್ತಾರಣ್ಣ? ಇದನ್ನ ಸೇಲ್ ಹೆಂಗಂದ್ರ ರೀ, ಇವ ಕಾಜಿನ ಡಬ್ಬಿಗಳ್ರಿ, ಇವ ಇದ್ರಾಗ ಹಾಕ್ತಿವಿ ನಾವ. ಕಾಜಿನ ಡಬ್ಬಿನ ಎದಕ್ಕಂದ್ರೆ ಪ್ಲಾಸ್ಟಿಕ್ ಡಬ್ಬ್ಯಾಗ ಹಾಕ್ರೂ ಇರ್ತೈತ್ರಿ. ಅದ್ರ ಅದ ಪ್ಲಾಸ್ಟಿಕ್ ಡಬ್ಬ್ಯಾಗ ಲಘು ಹೀಟ್ ಆಗಿ ಆದಾಗಿ ಕೆಡದೈತ್ರಿ ಅದ. ಅದ್ರ ಸಂಬಂಧ ನಾವು ಕಾಜಿನ ಡಬ್ಬಿ ಮಾಡಿದಿವ್ರಿ. ಇದ್ರಾಗ 60 ml ಹಿಡ್ಕೊಂಡ್ 1 ಲೀಟರ್ ತನ ಡಬ್ಬಿಗಳು ಮಾಡಿದಿವ್ರಿ ನಾವ್. ಈಗ ನಮ್ ಗ್ರಾಹಕರು ಹೆಂಗ್ ಕೇಳ್ತಾರ ನೋಡ್ರಿ, ಆ ರೇಟ್ದಾಗ ಇವ್ ಸ್ಟಿಕ್ಕರ್ ಅದಾವ್ರಿ. ಈಗ ಸ್ಟಿಕ್ಕರ್ ಒಳಗದ ಹಚ್ಚಿಲ್ರಿ, ಅದ್ರ ಸಂಬಂಧ ಇದನ್ನ ಹಿಂಗ ಪ್ಯಾಕೇಜಿಂಗ್ ಮಾಡಿ ಮಾರ್ತಿವ್ರಿ. ಸೀಲ್ ಇರ್ತೈತ್ರಿ? ಸೀಲ್ ಅಂದ್ರ ರೀ, ಇದ ಲಾಕ್ ಹಿಂಗ ಇರ್ತೈತ್ರಿ. ಇದು ಹಿಂಗ್ ಹಾಕಿ ತಿರುವಿದಂದ್ರೆ ಇದು ಲಾಕರ್. ಇದು ಸೀಲರ್. ಇದನ್ನ ನಾವು ಹೆಂಗ್ ಮಾಡ್ರು, ಹೆಂಗ್ ಟ್ರಾನ್ಸ್ಪೋರ್ಟ್ ಹೋದ್ರಿ ಇದ ಲಿದ್ ಲೀಕ್ ಆಗೋದಿಲ್ರಿ. ಅದ್ರ ಸಂಬಂಧ ಹಿಂಗ್ ಟ್ರಾನ್ಸ್ಪೋರ್ಟ್ ಹೆಂಗಂದ್ರ ರೀ, ಈಗ ಆರ್ಡರ್ ಕೊಡ್ತಾರೆ. ಅವ್ರ ಆರ್ಡರ್ ಕೊಟ್ರ ನಾವು DTDC ಇರ್ಲಿಕ್ಕ ಕೊರಿಯರ್ದಾಗ ಮಾಡ್ತೀರಿ. ಅದ್ರ ಮಾಡಿದ್ವಿ ಅಂದ್ರೆ, ಈಗ ಸಿಟಿ ಏರಿಯಾ ಐತಂದ್ರ ಅವ್ರಿಗೆ ಹೋಮ್ ಡೆಲಿವರಿ ಆಕೈತ್ರಿ. ಈಗ ಎಲ್ರಿ ಈಗ ಗ್ರಾಮೀಣ ಇರ್ತೈತಿ ನೋಡ್ರಿ, ಊರ್ಗಳ ಹಂಗ ಹಿಂಗ ಅವ್ರ ಸಮೀಪದಾಗ ಸಿಟಿ ಇರ್ತೈತಿ ನೋಡ್ರಿ, ಅಲ್ಲಿ ಹೋಗಿರ್ತಾವ್ರಿ. ಅಲ್ಲಿ ಅವ್ರ ಆಫೀಸರ್ಗಳು ಕಾಲ್ ಮಾಡ್ರಿ ಅಂದ್ರೆ ಇವ್ರು ಹೋಗಿ ತಗೋಬೇಕು. ಈ ಪೋಸ್ಟ್ ಆಫೀಸ್ದಾಗ ಕಳ್ಸಾಕ್ ಬರ್ತೈತಿ. ಪೋಸ್ಟ್ ಆಫೀಸ್ದಾಗ ಕಾಜಿನ ಡಬ್ಬಿ ಬೇಕತ್ರಲ್ಲ, ಅವ್ರ ಪೋಸ್ಟ್ ಆಫೀಸ್ದವ್ರ ಅಲೌ ಮಾಡೋದಿಲ್ರಿ. ಅದ್ರ ಸಂಬಂಧ DTDC ಇರ್ಲಿಕ್ಕ ಕೊರಿಯರ್ದಾಗ ನಾವು ಕಳಿಸ್ತೀವಿ. ಈಗ ಜೇನ್ತುಪ್ಪ ಆತ್ರಿ, ಈಗ ಇಲ್ಲಿ ನಮ್ ಸೈಡ್ ಉತ್ತರ ಕರ್ನಾಟಕ ಸೈಡ್ ಯಾರು ಜೇನ್ ಸಾಕಾಣಿಕೆ ಮಾಡೋದಿಲ್ಲ. ಈಗ ನಾ ತರಾನ ಇಲ್ಲಿ ನನ್ ಬಾಳ ಮಂದಿ ಕೇಳ್ತಾರನ, ನಾವು ಜೇನ್ ಸಾಕಾಣಿಕೆ ಮಾಡ್ಬೇಕತ್ತೀವಿ ಹೆಂಗೆ ಏನತ್ತಂದ. ಅವ್ರಿಗೆ ನಾವು ಅಡ್ವಾನ್ಸ್ ಟ್ರೈನಿಂಗು ಇಲ್ಲಿ ನಾವು ಕೊಡ್ತೀವ್ರಿ.
ಡೇಬಿಗಳು ಸೇಲಿಂಗ್ ಮಾಡ್ಬೇಕಂತ ಮಾಡಿದೀವಿ ರೀ. ಇದ ಬ್ರೂಡ್ ಚೇಂಬರ್ ಮತ್ತು ಹನಿ ಚೇಂಬರ್ ಸ್ಟ್ಯಾಂಡ್ ಎಲ್ಲ ಸೇರಿ ಅವ್ರಿಗೆ ಒಟ್ಟು ಇದು ಮ್ಯಾಲ ರಾಣಿ ಗೇಟ ಅವ್ರಿಗೆ ಏನೂ ಕೊಳಂಬಿ ಇಲ್ದಂಗೆ ಮ್ಯಾಲ ಮುಖಪರದೆ ಮತ್ತು ಈಗ ಹೋಗಿ ಬಿಡಕ್ಕೆ ಒಂದು ಇಟಕ ಡೇಬಿ ಇರ್ತೈತೆ ಅದ ಎಲ್ಲ ಕೊಡ್ತೀವಿ. ಈಗ ನಾವು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ದೊಡ್ಡ ಮಟ್ಟದಾಗ ಮಾಡ್ಬೇಕಂದ್ರೆ ಅವ್ರಿಗೆ ಕಡೆ ಕೊಡಗು ಸೈಡ ಶಿರ್ಸಿ ಸೈಡ ಟ್ರೈನಿಂಗ್ ಇರ್ತಾವೆ. ಅಲ್ಲಿ ಅವರೆಲ್ಲ ಪೂರ್ತಿ ಅದ್ರಾಗ ಇರ್ತಾರೋ ಅವ್ರಿಗೆ ಅಲ್ಲಿ ಸೈಡ್ ಕಳಿಸಿ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ಇಲ್ಲಿ ನಿಮ್ಗೆ 1 ಬಾಕ್ಸ 2 ಬಾಕ್ಸ ಅಟ್ಟ ಮನೆ ಪೂರ್ತಕ ಬೇಕಂತಿರ್ತಾರೆ ರೀ ಅವ್ರಿಗೆ. ನಿಮ್ಮ ಅಡ್ರೆಸ್ ಅಷ್ಟು ಹೇಳ್ರಲ್ಲ, ಎಲ್ಲಿ ಬರ್ಬೇಕ್ರಿ ನೀವು? ಯಾಕೆ ಇದು ಅಡ್ರೆಸ್ ಇದು ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು, ಇದು ಕೆಮ್ಲಾಪುರ ಸಿದ್ದಾಪುರ ಮಿಡಲ್ ನಾವು. ಈಗ ನಾವು ಕೆಮ್ಲಾಪುರ ಅಂತ ಹೇಳ್ತೀನಿ ರೀ. ಇಲ್ಲಿ ಬಂದ್ರಂದ್ರೆ ಇದು ಪಿನ್ ಕೋಡ್ 591311 ರೀ. ಇಲ್ಲಿ ಬಂದ್ರಂದ್ರೆ ಅವ್ರಿಗೆ ಈಗ ವಿಸಿಟಿಂಗ್ ಬರ್ತಾರೆ, ಡೈಲಿ ವಿಸಿಟ್ ಬರತ್ತಾರೆ. 2-3 ಜನ ಅಂತೂ ಡೈಲಿ ಇರ್ತಾರೆ ರೀ. ಅವ್ರಿಗೆ ಡೆಬ್ಬಿ ಬಗ್ಗೆ ಮಾಹಿತಿನೂ ಕೊಡ್ತೀವಿ. ಅವ್ರಿಗೆ ಬೇಕಂದ್ರೆ 1-2 ಬಾಕ್ಸ್ ಬೇಕಾಗಿರ್ತಾವ್ರಿ. ಅಂದ್ರೆ ಪೈಲ್ ಸಣ್ಣ ಮಟ್ಟದಾಗ ಇನ್ನ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ, ಅವ್ರು 1-2 ಬಾಕ್ಸ್ ಬಿಡ್ತಾರೆ ರೀ. ಅವ್ರಿಗೆ ಅಷ್ಟೇ ಏನು ಡೆಬ್ಬಿಗಳು ಇಷ್ಟು ದಿವಸ ಏನು ಕೊಟ್ಟಿಲ್ರಿ. ಈಗ ಎಲ್ಲ ರೈತರು ಕೇಳತ್ತಾರೆ, ನಾವು ಸಾಕ್ಬೇಕತ್ತೀವಿ, ನಮಗೂ ಇದ್ರ ಬಗ್ಗೆ ಒಲವು ಬರತೈತಿ, ಹಂಗೆ ಹಿಂಗೆ ಅಂತ ಅನ್ನತ್ತಾರೆ. ಅದ್ರ ಸಂಬಂಧ ನಾವು 1-2 ಡೆಬ್ಬಿ ಬೇಡವ್ರಿಗೆ ಡೆಬ್ಬಿ ಕೊಡ್ಬೇಕಂತ ಮಾಡಿದ್ದೀವಿ ರೀ.